ಹಾಯ್ ಸ್ಟೂಡೆಂಟ್ಸ್, ನವೋದಯ ಸ್ಕೂಲಲ್ಲಿ ನಿಮಗೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ ಕಾಲ್ ಮಾಡಿದರೆ ಅರೌಂಡ್ ಒಂದು 70 ಪೋಸ್ಟ್ ಇದಾವೆ. ಸೊ ಒಂದು ಒಳ್ಳೆ ಅವಕಾಶ. ಯಾರೋ ನಿಮ್ಮ ಫ್ರೆಂಡು ಮಾಸ್ಟರ್ ಡಿಗ್ರಿ ವಿತ್ BEd ಆಗಿದ್ರೆ ಒಂದು ಒಳ್ಳೆ ಅಪರ್ಚುನಿಟಿ. ಆದಷ್ಟು ಬೇಗ ಅವ್ರಿಗೆ ಶೇರ್ ಮಾಡಿ. ಇದ್ರ ಫುಲ್ ವಿಡಿಯೋ ಡಿಸ್ಕಸ್ ಮಾಡ್ತೀನಿ. ಸ್ಯಾಲ್ರಿ ಬಂದುಬಿಟ್ಟು 2.5 ಲ್ಯಾಕ್ ತನಕ ಇರುತ್ತೆ. ಸೊ ವೇಟ್ ಮಾಡಿ, ಏನೇನಿದೆ ನೋಡೋಣ. ಸೊ ಇಲ್ಲಿ ನೋಡ್ತಿದ್ರೆ ನಾವು ಅಸಿಸ್ಟೆಂಟ್ ಕಮಿಷನರ್ ಈಕ್ವಲೆಂಟ್ ಟು ಗ್ರೂಪ್ ಎ ಜಾಬ್. ಹೌದಾ? ಸೊ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಟೋಟಲ್ ಫಸ್ಟ್ ಬಂದ್ಬಿಟ್ಟು URಗೆ 5 ಇದಾವೆ, OBCಗೆ 2 ಇದಾವೆ, SCಗೆ 1 ಇದೆ, ಆಮೇಲೆ ಟೋಟಲ್ 8 ಇದಾವೆ, ಆ್ಯಂಡ್ LD 1, ಅದರ್ಸ್ಗೆ 1 ಇದೆ. ಸೊ ಟೋಟಲ್ 8 ಪೋಸ್ಟು. ಆ್ಯಂಡ್ ಇಲ್ಲಿ ನಿಮಗೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಬಂದರೆ ಅಕಾಡೆಮಿಕ್ಸ್ ಅಲ್ಲಿ ಬಂದರೆ ಇದು ಕೂಡ ಗ್ರೂಪ್ ಎ ಇದೆ. ಹೌದಾ? ಇಲ್ಲಿ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 6, EWS ಅಲ್ಲಿ 1, OBC ಅಲ್ಲಿ 2, ಆ್ಯಂಡ್ ಟೋಟಲ್ 9. ಸೊ ಒಂದು ಒಳ್ಳೆ ಅಪರ್ಚುನಿಟಿ. ಆ್ಯಂಡ್ ಇನ್ನೊಂದು ನೀವು ಪ್ರಿನ್ಸಿಪಲ್ ನೆಕ್ಸ್ಟ್ ಇದರಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ದು ಸ್ಯಾಲ್ರಿ ಬಂದ್ಬಿಟ್ಟು 78,000 ಟು 2,09,200 ತನಕ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ನಾಟ್ ಎಕ್ಸಿಡ್ಸ್ ದ ಏಜ್ ಲಿಮಿಟ್ ಬಂದ್ಬಿಟ್ಟು 45 ಆಗಿರಬೇಕು. ಹೌದಾ? ಸೊ 45 ದಟ್ ಇರ್ಬಾರ್ದು ಅಷ್ಟೇ. 45 ಒಳಗಿದ್ರೆ ಅಪ್ಲೈ ಮಾಡ್ಕೋಬೋದು. ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಾಸ್ಟರ್ ಡಿಗ್ರಿ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಟ್ಲೀಸ್ಟ್ 50% ಆಗಿರಬೇಕು. ಆ್ಯಂಡ್ BEd ಫ್ರಮ್ NCTE ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಹೌದಾ? ಸೊ BEd ಆಗಿರಬೇಕು. BEd ಆಗಿದ್ರೆ ಮಾತ್ರ ಅಪ್ಲೈ ಮಾಡ್ಕೋಬಹುದು. ಆ್ಯಂಡ್ ಸೆಂಟ್ರಲ್ CTET ಕೂಡ ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಹೌದಾ? ಸೊ ಇಲ್ಲಿ ನಿಮ್ಗೆ ವರ್ಕಿಂಗ್ ಆಸ್ ಅ ಪ್ರಿನ್ಸಿಪಲ್ ಇನ್ ಪೇ ಲೆವೆಲ್ 78,000 ಟು 22,09,000 ಫಾರ್ ಅಟ್ಲೀಸ್ಟ್ 3 years ಇನ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಆಟೋನಮಸ್ ಆರ್ಗನೈಸೇಷನ್, ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್. ಹೌದಾ? ಸೊ ಇವು ಅಟ್ಲೀಸ್ಟು ನೀವು ಇಲ್ಲಿ ವರ್ಕ್ ಮಾಡಿರಬೇಕು. ಎಷ್ಟಪ್ಪ? 3 years ವರ್ಕ್ ಮಾಡಿರಬೇಕು. ಅಂದರೆ ಸ್ಯಾಲ್ರಿ ಕೂಡ ಎಷ್ಟಿರಬೇಕು? 78,000 ಟು 2,09,200. ಹೌದಾ? ನಾವು ಮೇಲ್ಗಡೆ ಫ್ರಾಕ್ಷನ್ ಇರೋದು ಹೇಳಲ್ಲ. ಸೊ ಆಲ್ಮೋಸ್ಟ್ ಒಂದು 78 ಟು 2 lakh ಮಟ್ಟ ಸ್ಯಾಲ್ರಿ ಇದ್ದರೆ ಅವರು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ವಿತ್ 3 years ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಹೌದಾ? ಸೊ ಪ್ರೈವೇಟಲ್ಲಿ ಆದರೂ ನಡೆಯುತ್ತೆ, ಪ್ರಾಬ್ಲಮ್ ಇಲ್ಲ. ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ. ಹೌದಾ? ಇನ್ KVS. ಸೊ ಸಾರಿ, ವೇಟ್ ಮಾಡಿ. ಸೊ ಫಸ್ಟ್ ಟೈಮ್ ಏನು ನೋಡ್ತಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಂದರೆ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಥರ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಓಪನ್ ಆಗ್ತಿಲ್ಲ ಯಾಕೋ. ಹೌದಾ? ಇದು NVS. ನೆಕ್ಸ್ಟ್ ಬರೋದು KVS ಅಲ್ಲಿ ಕಮಿಷನರ್ ಪೋಸ್ಟ್ಗೆ, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ ಅವರು ಕೂಡ ಸ್ಯಾಲರಿ ಸೇಮ್ ಇರುತ್ತೆ. 78,800 ಟು 2,09,200. ಸೊ ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ಸೇಮ್ ಎಕ್ಸ್ಪೀರಿಯನ್ಸ್ ಇರಬೇಕು, 3 years ಅವ್ರಿಗೂ ಕೂಡ. ಸೊ ನಿಮಗೆ ಸ್ಪೇಸ್ ಸ್ಕೇಲ್ ಬಂದ್ಬಿಟ್ಟು ಅಷ್ಟೇ ಇರೋದು. ಮೇಲ್ಗಡೆ ಡಿಸ್ಕಷನ್ ಮಾಡಿದ್ದೀನಿ. ಹೌದಾ? KVS. ಹೌದಾ? NVS ಅಂದರೆ ನವೋದಯ, KVS ಅಂದರೆ ಕೇಂದ್ರೀಯ. ಹೌದಾ? ಸೊ ನೆಕ್ಸ್ಟು ನಿಮಗೆ ಎಕ್ಸಿಡ್ಸ್ ಏಜ್ ಬಂದ್ಬಿಟ್ಟು ಅಲ್ಲಿ 45 ಇದೆ, ಇಲ್ಲಿ 50 ಇದೆ. ಅಷ್ಟೇ ಡಿಫ್ರೆನ್ಸ್. 5 years ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಇಲ್ಲಿ ಕೂಡ ಮಾಸ್ಟರ್ ಡಿಗ್ರಿ ಆಗಿರಬೇಕು, ಅಟ್ಲೀಸ್ಟ್ 50% ಆಗಿರಬೇಕು. ಆ್ಯಂಡ್ BEd ಆಗಿರಬೇಕು, ಅದು ಕೂಡ 50% ಆಗಿರಬೇಕು. ಅಲ್ಲಿ ನಿಮಗೆ BEd ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲ. ಅಥವಾ 3 years ಇಂಟಿಗ್ರೇಟೆಡ್ BEd MEd ಫ್ರಮ್ NCTE ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಗಿರಬೇಕು. ಹೌದಾ? ಸೊ ಇದಾಗಿಲ್ಲಪ್ಪ ಅಂದರೂ 3 years ಇಂಟಿಗ್ರೇಟೆಡ್ BEd DEd ಆಗಿದ್ರೆ ಅವರು ಕೂಡ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ನೀವು 3 years ಎಕ್ಸ್ಪೀರಿಯನ್ಸ್ ಇರಬೇಕು ಇದಕ್ಕೂ ಕೂಡ. ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ನಿಮಗೆ SC ST ಆಗಿದ್ರೆ 5 years ಇರುತ್ತೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ರೆ 3 years ಇರುತ್ತೆ. ವುಮೆನ್ಸ್ ಆಲ್ ಕ್ಯಾಟಗರಿ ಬಂದರೆ ಅವ್ರಿಗೆ 10 years ಇರುತ್ತೆ. PGT TGT ಪೋಸ್ಟ್ಗೆ ಮಾತ್ರ, ಲೈಬ್ರರಿಯನ್ ಪೋಸ್ಟ್ಗೆ. ಹೌದಾ? ಪ್ರಿನ್ಸಿಪಲ್ ಪೋಸ್ಟ್ಗೆ ಮತ್ತು ಇದಕ್ಕೆ ಕಮಿಷನರ್ ಪೋಸ್ಟ್ಗೆಲ್ಲ. ರೆಗ್ಯುಲರ್ NVS ಎಂಪ್ಲಾಯೀಸ್ ಆಗಿದ್ದರೆ ಅವ್ರು ಆಲ್ರೆಡಿ ಅಲ್ಲೇ ಇದ್ದರೆ ಅವ್ರಿಗೆ 5 years ಏಜ್ ರಿಲ್ಯಾಕ್ಸೇಷನು. ಮತ್ತು KVS ಎಂಪ್ಲಾಯ್ ಆಗಿದ್ದರೆ 5 years, ಜನರಲ್ದವ್ರಿಗೆ 8 years, OBC 10 years, SC STಗೆ. ಆ್ಯಂಡ್ ಕ್ಯಾಂಡಿಡೇಟ್ ವಿತ್ 3 years ಕಂಟಿನ್ಯೂಸ್ ಸರ್ವಿಸ್ ಇನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದರೂ 3 years ಕಂಟಿನ್ಯೂಸ್ ಸರ್ವಿಸ್ ಮಾಡಿದರೆ ಅವ್ರಿಗೆ 5 years ರಿಲ್ಯಾಕ್ಸೇಷನು, 8 years OBCಗೆ, 10 years SC STಗೆ. ಆ್ಯಂಡ್ ನಿಮಗೆ ಪರ್ಸನಲ್ ಬೆಂಚ್ ಮಾರ್ಕ್ ಅಂತ ಇದ್ದರೆ ಅವ್ರಿಗೆ 15 years SC STಗೆ, ಆ್ಯಂಡ್ OBCಗೆ 13 years, ಜನರಲ್ದವ್ರಿಗೆ 10 years. ಹ್ಯಾಂಡಿಕ್ಯಾಪ್ ಪ್ರತಿ ಏನಾದರೂ ಇದ್ದರೆ, ಸಪೋಸ್ ಏನಾದರೂ ನೀವು ಎಡಿಷನಲ್ ಆಗಿ KVS ಅಲ್ಲಿ ಏನಾದರೂ ಎಂಪ್ಲಾಯ್ ಆಗಿದ್ದರೆ ಅವರಿಗೆ ಎಡಿಷನಲ್ 5 years ಕೂಡ ಸಿಗುತ್ತೆ. ಹೌದಾ? ಸೊ ಇಷ್ಟು ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಬರೋದು ಮೋಡ್ ಆಫ್ ಸೆಲೆಕ್ಷನ್. ಯಾವ ಥರ ಸೆಲೆಕ್ಷನ್ ಮೋಡ್ ಇರುತ್ತಪ್ಪ ಅಂದರೆ ನಿಮಗೆ ಇಲ್ಲಿ 2 tier ಎಕ್ಸಾಮ್ ಇರುತ್ತೆ, 2 tier ಎಕ್ಸಾಮು. ಸೊ ನೋಡ್ಕೊಳ್ಳಿ. ಅಸಿಸ್ಟೆಂಟ್ ಕಮಿಷನರು, ಪ್ರಿನ್ಸಿಪಲು, ವೈಸ್ ಪ್ರಿನ್ಸಿಪಲು. ಈಗ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಅಸಿಸ್ಟೆಂಟ್ ಕಮಿಷನರ್ ಮಾತ್ರ. ಪ್ರಿನ್ಸಿಪಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ, ಬೇಕಾದ್ರೆ ನೀವು ಬೇಕಾದ್ರೆ ವಾಚ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಮಾಡಿ ಹಾಕಿರ್ತೀನಿ. ಹೌದಾ? ಸೊ ಇಲ್ಲಿ ಅಪ್ಲೈ ಮಾಡೋದು ಯಾವ ಥರಪ್ಪ ಅಂದರೆ
ಇಲ್ಲಿ ಇದನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮಗೆ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಫೀಸ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ 2300 ಪ್ಲಸ್ 500, ಹೌದಾ. ಸೊ ಟೋಟಲ್ 2700 rupees ಆಗುತ್ತೆ. ಪ್ರಿನ್ಸಿಪಲ್ ಪೋಸ್ಟು ಅದನ್ನ ಆಮೇಲೆ ಡಿಸ್ಕಷನ್ ಮಾಡ್ತೀನಿ ಸೆಕೆಂಡ್ ವಿಡಿಯೋದಲ್ಲಿ. ಇವೆಲ್ಲ ವೈಸ್ ಪ್ರಿನ್ಸಿಪಲ್ ಇದ್ದಾವೆ. ಸೊ ನಿಮಗೆ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 14th ನವಂಬರಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟು 4th December 2025 ಆ್ಯಂಡ್ ಫೀಸ್ ಡಿಪಾಸಿಟೆಡ್ ಲಾಸ್ಟ್ ಡೇಟು 14th ನವಂಬರ್ ಸ್ಟಾರ್ಟ್ ಆಗೋದು ಆ್ಯಂಡ್ 4th December ಎಂಡ್ ಆಗೋದು, ಹೌದಾ. ಸೊ ಒಂದು ಏನು ಟೈಮ್ ಏನು ಡಿಫ್ರೆನ್ಸ್ ಕೊಟ್ಟಿಲ್ಲ, ಸೇಮ್ ಆ್ಯಸ್ ಇಟ್ ಇಸ್ ಇದೆ. ಸೊ ಸ್ಟಾರ್ಟ್ ಡೇಟು ಎಂಡ್ ಡೇಟು, ಹೌದಾ. ಎಷ್ಟಿಲ್ಲ ಒಂದೊಂದು ಪೋಸ್ಟಲ್ಲಿ ಏನು ಮಾಡಿರ್ತಾರಪ್ಪ, ಬ್ಯಾಂಕ್ ಅಮೌಂಟ್ ತುಂಬಲಿಕ್ಕೆ 1-2 days ಎಕ್ಸ್ಟ್ರಾ ಟೈಮ್ ಇರುತ್ತೆ. ಇದರಲ್ಲಿ ಹಂಗಿಲ್ಲ, ಲಾಸ್ಟ್ ಡೇಟ್ ಅವತ್ತೇ ಇದೆ. ಸೊ ಆದಷ್ಟು ಬೇಗ ನೀವು ಅಪ್ಲೈ ಮಾಡಿದಾಗ ಆದಷ್ಟು ಬೇಗ ಪೇಮೆಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಏನಾದ್ರು 2 days ಟೈಮ್ ಇರುತ್ತೆ ಅಂತ ಅನ್ಕೊಂಡು ಬಿಟ್ಟಿದ್ರೆ ಸೊ ಲಾಸ್ ಆಗುತ್ತೆ, ಹೌದಾ. ಒಂದೊಂದು ಪೋಸ್ಟಿಗೆ ಕೊಟ್ಟಿರ್ತಾರೆ, ಯಾವ್ದ್ರಲ್ಲಿ ಬೇರೆ ಬೇರೆ ನಮಗೆ ಯಾವ್ದಾದ್ರು ಕರ್ನಾಟಕ ಗೌರ್ಮೆಂಟ್ ಕಾಲ್ ಮಾಡಿರ್ಬೇಕಾದ್ರೆ ನೋಡಿ, ಅವರು ಲಾಸ್ಟ್ ಡೇಟ್ ಇದೆ, ಆಮೇಲೆ 2 days ಎಕ್ಸ್ಟ್ರಾ ಟೈಮ್ ಇರುತ್ತೆ ಪೇಮೆಂಟ್ ಮಾಡಲಿಕ್ಕೆ. ಆದರೆ ಇಲ್ಲಿ ಹಂಗಿಲ್ಲ, ಅವತ್ತೇ ಪೇಮೆಂಟ್ ಆಗಬೇಕು, ಹೌದಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಮೋಡ್ ಆಫ್ ಸೆಲೆಕ್ಷನ್ ನಿಮಗೆ ಯಾವ ಥರ ಇರುತ್ತಪ್ಪ ಅಂದರೆ ಎಕ್ಸಾಮ್ ಟೈರ್ 2 ಎಕ್ಸಾಮ್ ಇರುತ್ತೆ, ಟೈರ್ 1 ಟೈರ್ 2, ಹೌದಾ. ಸೊ ಟೈರ್ 1 ಅಲ್ಲಿ ನಿಮಗೆ ಜನರಲ್ ರೀಸನಿಂಗ್ ಇರುತ್ತೆ, ನ್ಯೂಮೆರಿಕಲ್ ಎಬಿಲಿಟಿ ಇರುತ್ತೆ, ಬೇಸಿಕ್ ಕಂಪ್ಯೂಟರ್ ಲಿಟ್ರಸಿ ಇರುತ್ತೆ, ಜನರಲ್ ನಾಲೆಜ್ ಇರುತ್ತೆ, ಲ್ಯಾಂಗ್ವೇಜ್ ಕಂಪೋನೆಂಟ್ಸ್ ಟೆಸ್ಟ್ ಇರುತ್ತೆ, ಆಮೇಲೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇರುತ್ತೆ. ಟೋಟಲ್ ಬಂದ್ಬಿಟ್ಟು 100 ಮಾರ್ಕ್ಸು, ಹೌದಾ. 100 ಕ್ವಶನ್ ಇರ್ತಾವೆ, 300 ಮಾರ್ಕ್ಸ್, ಹೌದಾ. ಸೊ ನೆಕ್ಸ್ಟ್ ನಿಮಗೆ ಇದು ಮಲ್ಟಿ ಟಾಸ್ಕ್ ಬಿಡಿ, ಇದು ಬೇಕಾಗಿಲ್ಲ ನಮಗೆ, ಸೊ ಅವ್ರಿಗಿದ್ದಾರೆ, ಹೌದಾ. ಸೆಕೆಂಡ್ ಟೆಸ್ಟಲ್ಲಿ ಬಂದು ಡಿಟೇಲ್ ಸಿಲೆಬಸ್ ಆಫ್ KVS ಆ್ಯಂಡ್ NVS ವೆಬ್ಸೈಟ್ ಅಂಡರ್ ರಿಕ್ರೂಟ್ಮೆಂಟ್ ಹೆಡ್ಡಿಂಗ್, ಹೌದಾ. ಸೊ ಇಲ್ಲಿ ಡಿಟೇಲ್ ಸಿಲೆಬಸ್ ಇರುತ್ತಲ್ಲ KVS NVS ಅದ್ರದ್ದು ಟೆಸ್ಟ್ ಇರುತ್ತೆ. ಆಬ್ಜೆಕ್ಟಿವ್ ಡಿಸ್ಕ್ರಿಪ್ಟಿವ್. ಸೊ ನೋಡ್ಕೊಳ್ಳಿ, ಆದಷ್ಟು ಬೇಗ ಯಾರು ಅಪ್ಲೈ ಮಾಡ್ತಾರಲ್ಲ ಇದನ್ನ ನೋಡ್ಕೊಂಡು ಪ್ರಿಪೇರ್ ಆಗಿ. ಆ್ಯಂಡ್ ಯಾರು ಅಪ್ಲೈ ಮಾಡ್ತಾರೋ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಇದೇ ಥರ ಜಾಬ್ ಆಪರ್ಚುನಿಟೀಸ್ ಬೇಕಪ್ಪ ಅಂದರೆ, ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಗ್ರೂಪು ಲಿಂಕ್ ಇದಾವೆ, ವಾಟ್ಸಪ್ಪು ಮತ್ತು ಟೆಲಿಗ್ರಾಮು. ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟ್ ಆಗುತ್ತೆ ಅದರಲ್ಲಿ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು, ಬಾಯ್.